ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತಂದರೆ, ಇಲ್ಲಿ ನಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆ ಭವಿಷ್ಯ, ಒಳ್ಳೆ ಅವ್ರಿಗೆ ಒಂದು ಎಜುಕೇಷನ್ ಸಿಗಬೇಕು. ಅವ್ರು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಕಾಲೇಜು ಆಗಲಿ ಮತ್ತೊಂದಾಗಲಿ ಅವರಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊತೀವಿ. ನಾವು ಒಳ್ಳೆ ನಾಗರಿಕರಾಗಬೇಕು ಅಂತಕ್ಕಂಥದ್ದು ಇರೋದು. ಈಗ ನಾಗರಿಕರ ವಿಚಾರ ಅಂತ ಬಂದಾಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಕಾರಿ ಬೆಳವಣಿಗೆ ತಂದಿರೋದೊಂದು ವಿಚಾರ. ಯಾಕೆ ಅಂತಂದರೆ, ಅವತ್ತು ಗಣತಂತ್ರದ ವ್ಯವಸ್ಥೆನ ಅವರೇ ಸ್ಥಾಪನೆ ಮಾಡಿದಂಥದ್ದಲ್ಲಿ 12ನೇ ಶತಮಾನದಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ನಾಗರಿಕರಿಗೂ ಅವ್ರಿಗೆ ಒಂದು ಮೂಲಭೂತ ಹಕ್ಕು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗಬೇಕಲ್ಲ. ಈಗ ನಾಗರಿಕರು ಅಂತಂದರೆ ಪ್ರತಿಯೊಬ್ಬರು ನಾಗರಿಕರಿಗೂ ಆ ಸ್ವಾತಂತ್ರ್ಯ ಮತ್ತು ಈ ಒಂದು ಕಪಿಲಾ ನದಿ ತೀರದ ಅಂಚಿನಲ್ಲಿ ಅವರು ಬಂದು ಇಲ್ಲಿ ಸದ್ಭಕ್ತರಿಗೆ ಎಲ್ಲ ರೀತಿಯಾದಂಥ ಭಕ್ತಿಪೂರ್ವಕವಾದಂಥ ಎಲ್ಲ ವಿಚಾರಧಾರೆಯನ್ನು ಅವರು ತೆರೆದುಕೊಟ್ರು. ಆ ದಿನದಲ್ಲೇ ಆ ಬಳ್ಳಾರಿ ಜಿಲ್ಲೆಯಿಂದ ಅನೇಕ ಭಕ್ತರು ದಿವ್ಯ ಸಾನ್ನಿಧ್ಯಕ್ಕೆ ಅವರಲ್ಲಿ ಬರ್ತಾಯಿದ್ರು. ಹಾಗಾಗಿ ನಾವು ಬಾಲ್ಯದಲ್ಲಿ ಕಂಡಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಪವಾಡಗಳು ನಡೆದಂತುಂಟು. ಮತ್ತು ಯಾರನ್ನು ಕೇಳದೆ, ಯಾರನ್ನು ಇಚ್ಛಿಸದೆ ಇಲ್ಲಿ ತನ್ನದೇ ಆದಂಥ ಭಕ್ತರುದ್ದ ತಾನಾಗಿ ಬೆಳೆದಂಥದ್ದನ್ನು ನಾವು ಕಂಡಿರ್ತಕ್ಕಂಥದ್ದು ಈ ಮಹದೇವತದಲ್ಲಿ. ತಾಲೂಕಿನ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ನಡೆಸ್ತಕ್ಕಂಥದ್ದು ಎಷ್ಟು ಇವತ್ತು ಕಷ್ಟ ಇದೆ ಅಂತ ಹೇಳ್ತಕ್ಕಂಥದ್ದು ಈ ಶಾಲೆಯಲ್ಲಿ ಆಡಳಿತ ಮಾಡ್ತಕ್ಕಂಥ ಟ್ರಸ್ಟಿಗಳಿಗೆ ಅದರ ಅನುಭವ ಆಗಿರ್ತಕ್ಕಂಥದ್ದು. ನೀಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಇವತ್ತು ಶಿಕ್ಷಣ ಇದ್ದರೆ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು ಅನ್ನೋದೆಲ್ಲ ನೀವೆಲ್ಲ ಈಗಾಗಲೇ ತಿಳಿದಿರೋಂಥ ವಿಚಾರ. ಅಂಥ ಒಂದು ಸನ್ನಿವೇಶಗಳು ಈಗ ಹೆಂಗಾಗ್ತಿದೆ ಅಂದರೆ, ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಕಾಂಪಿಟೇಷನ್ನ ನೋಡ್ತಾನೇ ಇದ್ದೀವಿ. ಯಾಕೆಂದರೆ ಇವತ್ತು ನಾವೇನು ಓದಿದ್ದೀವಿ ಅದಕ್ಕಿಂತ ಹೆಚ್ಚು ಓದೋಂಥ ಅವಕಾಶಗಳು, ಅದಕ್ಕಿಂತ ಹೆಚ್ಚು ಓದಿರೋ ಅಂಥವ್ರನ್ನ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ, ಭೇಟಿ ಮಾಡ್ತಿರ್ತೀವಿ. ಹಾಗಾಗಿ ಇಲ್ಲಿ ಮಹದೇವ ತಾತರ ಒಂದು ಭಕ್ತ ಮಂಡಳಿ ವತಿಯಿಂದ ಇಲ್ಲೊಂದು ಶಾಲೆಯನ್ನು ಪ್ರಾರಂಭಿಸಬೇಕು, ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಅವ್ರು ಓದಲಿಕ್ಕೆ ಅವಕಾಶಗಳು ಹೆಚ್ಚು ಸಿಗಲಿ ಅಂತ ಹೇಳಿ ಈ ಒಂದು ಶಾಲೆನ ಇವತ್ತು ಇಲ್ಲಿ ಹೊಸ ಕಟ್ಟಡದಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಇಲ್ಲಿ 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಹೈಸ್ಕೂಲ್ವರೆಗೂ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿ ಅಂತ ಆಶಿಸ್ತಾ, ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ಸರ್ಕಾರದ ಮಟ್ಟದಲ್ಲಿ ಬೇಕಾಗಿರೋಂಥ ಎಲ್ಲ ಥರದ ಪರ್ಮಿಷನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ಒಳ್ಳೆಯ ಶಾಲೆ ಕಟ್ಟಡನ ಇವತ್ತು ನಮ್ಮ ಕೈಲೂ ಕೂಡ ಬಂದಾಗ ಉದ್ಘಾಟನೆ ಮಾಡಿಸಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಈ ಥರ ಕಾರ್ಯಕ್ರಮಗಳು ನಡೆದರೆ ಖಂಡಿತವಾಗಲೂ ಸ್ಥಳೀಯರಿಗೆ ಅನುಕೂಲ ಆಗ್ತದೆ ಅಂತ ಭಾವಿಸ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಲ್ಲು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಮಾತನಾಡಿದ ಗಣ್ಯರು ಶ್ರೀಗಳು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಮನುಷ್ಯನಿಗೆ ಜ್ಞಾನವನ್ನು ಸಂಪಾದಿಸೋದು ಬಹಳ ಮುಖ್ಯವಾದಂತಹದ್ದು. ಒಂದು ಜ್ಞಾನದ ಸಂಪತ್ತಿದ್ದರೆ ಮನುಷ್ಯ ಜಗತ್ತಿನಲ್ಲಿ ಎಲ್ಲ ಕಡೆ ಗೌರವಿಸಲ್ಪಡ್ತಾನೆ. ಊರಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಆ ವಾರ್ಡ್ನವ್ರು ಮಾತ್ರ ಅವ್ರಿಗೆ ಬೆಲೆ ಕೊಡ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷನಾದರೆ ಗ್ರಾಮ ಪಂಚಾಯತಿಗೆ ಸೇರಿದಂಥವ್ರು ಕೊಡ್ತಾರೆ. ಹಾಗೆ ತಾಲೂಕು ಜಿಲ್ಲೆ ಕೊಡ್ತಕ್ಕಂಥದ್ದು. ಆದರೆ ಒಬ್ಬ ಜ್ಞಾನಿ ಆದವನಿಗೆ ಯಾವುದೇ ವ್ಯಾಪ್ತಿ ಇರೋದಿಲ್ಲ. ಅವನು ಎಲ್ಲೋಗ್ತಾನೆ ಅಲ್ಲೇ ಒಂದು ಹೊಸ ವ್ಯಾಪ್ತಿ ಅವನ ಸುತ್ತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ವಿವೇಕಾನಂದರು ಹೇಳಿದ್ದಾರೆ. ಅಂತ ಅನೇಕ ಉದಾಹರಣೆಗಳಿದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಯಾರು ವಿದ್ವತ್ತನ್ನು ಗಳಿಸ್ತಾನೋ ಆತ ಎಲ್ಲ ಕಡೆ ಪೂಜಿಸಲ್ಪಡ್ತಾನೆ ಅಂತ ಒಂದು ಪ್ರಸಿದ್ಧವಾದ ಮಾತಿದೆ. ಹಾಗೆ ಇವತ್ತು ಆಧುನಿಕ ಯುಗಮಾನದಲ್ಲಿ ಬದುಕ್ತಾ ಇರೋದು, 21ನೇ ಶತಮಾನದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಇದು ಸ್ಪರ್ಧಾತ್ಮಕವಾದಂತಹ ಜಗತ್ತು. ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಮಾತ್ರ ಅವನಿಗೆ ಬದುಕಲಿಕ್ಕೆ ಅಲ್ಲಿ ಅವಕಾಶಗಳು ವಿಫಲವಾಗಿರುತ್ತೆ. ಅಂತಹ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕಾದ ಅಗತ್ಯವಾದಂತಹದ್ದು. ಒಬ್ಬ ಕೃಷಿಕನಾದರೂ ಕೂಡ ಅಷ್ಟೇ, ಅವನು ಸಾಂಪ್ರದಾಯಿಕವಾದಂತಹ ಕೃಷಿಯ ಬೇಸಾಯದ ಪದ್ಧತಿ ಜೊತೆಗೆ
ಇರುವಂತಹ ಭೂಮಿಯಲ್ಲಿಯೇ ಹೇಗೆ ರಾಸಾಯನಿಕಗಳನ್ನು ಬಳಸದೇನೂ ಕೂಡ ಉತ್ತಮವಾಗಿ ಫಸಲನ್ನು ಬೆಳಿಬೇಕು ಸಾಧ್ಯ ಇದೆ ಅನ್ನೋದು ಕೂಡ ಒಂದು ಶಿಕ್ಷಣ ಜ್ಞಾನ. ಅದು ಕೂಡ ಯಾವುದಾದ್ರೂ ಕ್ಷೇತ್ರ ಇರಬಹುದು, ಆ ಕ್ಷೇತ್ರದಲ್ಲಿರುವಂತಹ ಆಧುನಿಕ